ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಉಪಸ್ಥಿತರಿರುವಂಥ ಈ ಸಮಿತಿಯ ಅಧ್ಯಕ್ಷರಾದಂಥ ಸಂಘಕ್ಕೆ ಜಿಲ್ಲಾ ಉಪಾಧ್ಯಕ್ಷರಾದಂಥ ಗುಡ್ಡಪ್ಪಣ್ಣ ಮೋದಿಯವರು ಹಾಗೂ ಎಲ್ಲ 5 ಗ್ಯಾರಂಟಿ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಡ್ತೀವಂದ್ರೆ ಮಾತು ಕೊಟ್ಟಿದ್ರು. ಮಾನ್ಯ ಕೊಟ್ಟ ಮಾತಿನಂತೆ ಸರ್ಕಾರ ಬಂದ ಕೇವಲ 2-3 ತಿಂಗಳಲ್ಲಿ ಸಂಪೂರ್ಣವಾಗಿ 5 ಗ್ಯಾರಂಟಿಗಳನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರಿಗೂ ಕೂಡ ಮುಟ್ಟಿಸುವಂತಹ ಪ್ರಾಮಾಣಿಕವಾದಂಥ ಕೆಲಸ ಕರ್ನಾಟಕ ರಾಜ್ಯದ ಜನ ಸರ್ಕಾರ ಹಾಗೂ ತಾವೆಲ್ಲರೂ ಕೂಡಿ ಮಾಡಿದ್ದೀವಿ. ಈ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದಂಥ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಬಂದ ಮೇಲೆ 500 ಕೋಟಿ ರೂಪಾಯಿ, ಎಷ್ಟು ಒಟ್ಟು 500 ಕೋಟಿ ರೂಪಾಯಿ ನಾವು ಡೈರೆಕ್ಟ್ ಆಗಿ ಇವತ್ತು ಸಾರ್ವಜನಿಕರಿಗೆ ಯಾವುದು ಪಕ್ಷ ನೋಡಿಲ್ಲ, ಯಾವುದು ಸಮಾಜ ನೋಡಿಲ್ಲ, ಯಾವುದು ಕೆಟಗರಿ ನೋಡಿಲ್ಲ, ಪ್ರತಿಯೊಬ್ಬರಿಗೂ ಮುಗಿಸುವಂತಹ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ. ಅದರ ಪ್ರತಿಫಲವಾಗಿ ಇವತ್ತು ಬಹಳಷ್ಟು ತಾಯಂದಿರು ಕಣತಂದಿರು, ವಿಶೇಷವಾಗಿ ತಾಯಂದಿರು ಇವತ್ತು ಎಲ್ಲ ಮಾಧ್ಯಮದಲ್ಲಿ ಹೇಳ್ತಾರೆ. ಇದರ ಉದ್ದೇಶ ಏನಂತ ಹೇಳಿದ್ರೆ ಯಾರು ಹಸಿವಿನಿಂದ ಮಲಗಬಾರದು. ಈಗ ಎಷ್ಟೋ ಜನ ಅವ್ರಿಗೆ BP ಶುಗರ್ ಇರ್ತೈತಿ, ಅವ್ರ ಮಕ್ಕಳ ದುಡ್ಡು ಯಾವ ಕಾರಣಗಳಿಂದ ಅದು ಉಳಿದೈತೆ ಅನ್ನೋಂಥ ಮಾಹಿತಿ ಪಡೆಯಲಿಕ್ಕೆ ಸಭೆಯನ್ನು ಕರೆದಿದ್ದೀವಿ. ಆ 3% ಉಳಿಬಾರ್ದು. ಆ 3% ಅಂದ್ರೆ ನಮ್ಮ ವಿಧಾನಸಭಾ ಕ್ಷೇತ್ರದಾಗ 1,000 ಮಂದಿ ಆಗ್ತಾರೆ. 2 ಲಕ್ಷ ಜನರಲ್ಲಿ ನೀವು 3% ಹಿಡಿದ್ರೆ ಸುಮಾರು 7,000 ಜನ ಆಗ್ತಾರೆ. ಆ 7,000 ಮಂದಿಗೆ ನಾವು ಯಾಕೆ ಮುಟ್ಟಿಸ್ಬಾರ್ದು ಅನ್ನುವಂಥ ಒಂದು ಯೋಚನೆಯಲ್ಲಿ ನಾವು ಬಂದಿದ್ದೀವಿ. ಅದು ಯಾಕೆ